ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನಣ್ಣ ನನ್ನನ್ನು ಬಿಟ್ಕೊಡಲ್ಲ, ನಾನು ಅವನನ್ನ ಬಿಟ್ಕೊಡಲ್ಲ. ಹುಡುಗೆ ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳು ರೆಡಿ ಆಗೋದು ಲೇಟು ಅಂತಾರೆ. ನಮ್ಮ ಮನೇಲಿ ಉಲ್ಟಾ. ಯಾಕೆ ಹೇಳು? ನಿನಗಿಷ್ಟ ಆಗೋ ಥರ ರೆಡಿ ಆಗ್ಬೇಕಲ್ಲ. ಇದು ಓಕೆನಾ? ಸೀಸನ್ಗಳು ಬದಲಾದ್ರು, ವರ್ಷಗಳು ಉರುಳಿದ್ರು, ಈ ಭೂಮಿ ಹೇಗೆ ತನ್ನ ಸೌಂದರ್ಯನ ಕಳ್ಕೊಳ್ಳದೆ ಹಾಗೆ ಇರುತ್ತೋ, ನೀನು ಹಾಗೆ. ನಾವಿಬ್ರು ಸೇರಿ ಶುರು ಮಾಡಿದ್ರೆ ನಮ್ಮ ಅಂಗಡಿಗೆ ವಯಸ್ಸಾಯ್ತು. ನಿನ್ನನ್ನು ಕಟ್ಕೊಂಡ ನನಗೂ ವಯಸ್ಸಾಯ್ತು. ಆದ್ರೆ ನೀನ್ ಮಾತ್ರ ಹಾಗೇ ಇದೆಯಾ. ಆ ಸೀಕ್ರೆಟ್ ಏನು ಅಂತ ನೀನ್ ನನಗೆ ಹೇಳೋವರೆಗೂ ನಾನಿವತ್ತಿಲ್ಲಿಂದ ಕದಲೋದಿಲ್ಲ. ಅಷ್ಟೇ. ಯಾವುದೇ ಹಬ್ಬ ಹರಿದಿನ ಶುಭ ಸಂದರ್ಭ ಬಂದ್ರು ನೀನ್ ಇಷ್ಟಪಟ್ಟು ತಿನ್ನೋ ಪಾಯಸ, ಅತ್ತಿಗೆ ಮಾಡೋ ತರ ಶಾವ್ಗೆ ಪಾಯಸ ತಗೋಣ, ತಿನ್ನು. ಕಣ್ಣಲ್ಲಿ ನೀರು. ಈ ಮನೆ ಎಲ್ಲಾ ವಿಷಯದಲ್ಲೂ ನಿಮ್ಮ ಅತ್ತಿಗೆನ ಜೀವಂತವಾಗಿ ನೀನು ಉಳಿಸ್ಕೊಂಡಿದ್ಯಲ್ಲಮ್ಮ, ಅದಕ್ಕೆ. ಅಣ್ಣ ಮೊದಲು ಬಾಯ್ಲಿ. ಅದಕ್ಕೆ ನೀನ್ ಸುಮ್ಮನೆ ಹೀಗೆ ಹೇಳೋದಷ್ಟೇನೆ, ಆದ್ರೆ ನಿನ್ ಜೊತೆ ಮಾತಾಡೋ ಕಾರ್ಯಕ್ರಮ ಇದೆಯಲ್ಲ, ಅದ್ ಮಾತ್ರ ಬದಲಾಗೇ ಇಲ್ಲ. ದೇವಸ್ಥಾನ ಜೀರ್ಣೋದ್ಧಾರ ಆದ ಮಾತ್ರಕ್ಕೆ ದೇವರ ಪೂಜಾ ವಿಧಾನಗಳೆಲ್ಲ ಬದಲಾಗುತ್ತಾ? ಆದ್ರೂ ಮಾತಾಡೋ ಅಂತದ್ ಏನಿರುತ್ತೆ ಅಂತ. ಅದು ಗಂಡ ಹೆಂಡತಿ ಮಧ್ಯೆ ಇರೋ ಸೀಕ್ರೆಟ್. ಆಯ್ತಪ್ಪ, ಆಯ್ತು. ಅತ್ತಿಗೆ ಇವತ್ತು ಜ್ಯುವೆಲರಿ ಶಾಪ್ ಆನಿವರ್ಸರಿ ಇದೆ. ಹೀಗೆ ನಿಮ್ ಜೊತೆ ಮಾತಾಡ್ತಾ ನಿಂತಿರ್ತಾನ, ಇಲ್ಲ ಬರ್ತಾನ ಕೇಳಿ. ಆಯ್ತು. ಏನಾಯ್ತು? ಹೋಗ್ಬಿಟ್ ಬಾ ಅಂತ ನಿಮ್ಮ ಅತ್ತಿಗೆ ಹೇಳಿದ್ದೀನಿ, ಕೇಳಿಸೇ ಇಲ್ವಾ? ನಿಮ್ಮಿಬ್ಬರು ಮಾತು ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಟೈಮ್ ಆಯ್ತು, ಬಾ ಅಣ್ಣ ಹೋಗೋಣ. ಸೂರ್ಯ ಹುಟ್ಟ ತಡ ಆಗ್ಬೋದು, ಆದ್ರೆ ನಿನ್ ಶಿಸ್ತು ಮಾತ್ರ ಬದಲಾಗದೇ ಇಲ್ಲ ನೋಡು. ಅತ್ತೆ, ಟೈಮ್ 9 ಆಯ್ತು. ಇದು ನನ್ನ ತಿಂಡಿ ಟೈಮ್. ತಿನ್ನು ತಿನ್ನು. ಏಯ್, ನಿಮ್ಮ ಅಣ್ಣ ಇಲ್ಲೋ? ಮನೇಲೆ ಇದಾನಲ್ಲ. ಅಪ್ಪ, ವಿನಯ್, ಅಪ್ಪ ನೀವು ಹೇಳ್ದಾಗೆ ಅಂಗಡಿ ಆನಿವರ್ಸರಿಗೆ 3 ಜನ ಪುರೋಹಿತರನ್ನ ಹೇಳಿದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ನಮ್ಮ ಸಂಸ್ಕೃತಿ ತಕ್ಕ ಹಾಗೆ ಹುಲ್ಲು ಕುಣಿತ, ಹುಲಿ ವೇಷ ಎಲ್ಲ ಅರೇಂಜ್ ಮಾಡಿದ್ದೀನಿ. ನಿನ್ ಕಣ್ಣನ್ನು ನೋಡ್ತಾ ಇದ್ರೆ ನಿನ್ನ ವಯಸ್ಸಲ್ಲಿರೋ ನನ್ನನ್ನ ನಾನೇ ನೋಡ್ಕೊಳ್ತಿರೋ ಹಾಗಿದೆ ಕಣ. ಅದೇ ಫೈರ್, ಅದೇ ಡೆಡಿಕೇಶನ್, ಅದೇ ಕಮಿಟ್ಮೆಂಟು. ಬೇರೆಯವರ ಹತ್ರ ನಿನ್ ಬಗ್ಗೆ ನಾನು ಮಾತಾಡುವಾಗ ಹೆಮ್ಮೆ ಆಗುತ್ತೆ ಕಣೋ, ಹೆಮ್ಮೆ. ಕೀಪ್ ಇಟ್ ಅಪ್.